ಸರ್ ನಮಸ್ತೆ. ನಮಸ್ತೆ. ಸರ್ ಇದು ಯಾವ್ರಿ? ಆಣದಿನಿ. ಆಂದಿನಿ ಸರ್. ಬಾಗಲಕೋಟೆ ತಾಲೂಕು. ಹಾ ಸರ್. ಸರ್ ತಮ್ಮ ಹೆಸರು? ವಿಠ್ಠಲ ಗೌರಿ ಅಂತೇಳಿ. ಹೌದು ಸರ್. ಸರ್ ನೀವು ಈಗ ಅಗ್ರಿಕಲ್ಚರ್ ಮಾಡಕತ್ತ ಎಷ್ಟು ವರ್ಷ ಆಯ್ತು? ಒಂದು 32 ಇಯರ್ಸ್ ಆಯ್ತು. 32 ಇಯರ್ಸ್. 32 ಇಯರ್ಸ್ ಅಂತಂದ್ರೆ ಆಗಿನ ಕಬ್ಬಣ ಬೆಳಿತಾ ಇದ್ರು ಅಥವಾ ಬೇರೆ ಬೇರೆ ಕ್ರಾಪ್ ಬೆಳಿತಿದ್ರು? ಬೇರೆ ಬೇರೆ ಕ್ರಾಪ್ ಬೇರೆ ಬೇರೆ ಬೆಳಿತಿದ್ದೆ. crop ಮೇಜು, ಸನ್ಫ್ಲವರು, ಓಕೆ ಸರ್. ಗ್ರೌಂಡ್ ನಟ್ಟು. ಸರ್ ನೀವೀಗ ಈ ಕಬ್ಬಿಗೆ ವರ್ಷ ಏನ್ ಮಾಡ್ತಿದ್ರಿ? ಬೇರೆ ಬೇರೆ ಕಂಪನಿ ಔಷಧಿಗಳನ್ನ ಸಿಂಪರಣೆ ಮಾಡೋದು, ಗೊಬ್ಬರ ಹಾಕೋದು ಮಾಡಿದಾರೆ ಸರ್. ಈ ಸಲ ಯಾವ್ದು ಮಾಡಿದಾರೆ ಸರ್ ನೀವು? ಈ ಸಲ 2 ಶಾಪ್ ಮಾಡಿದೀನಿ. 2 ಶಾಪ್ ಮಾಡಿದಾರೆ. ಮೊದ್ಲಿಂದಕ್ಕೆ ಯೂಸ್ ಮಾಡೋದಕ್ಕ ಸರ್, ಬೇರೆ ಕಂಪನಿ ಪ್ರಾಡಕ್ಟ್ ಯೂಸ್ ಮಾಡೋದಕ್ಕ 2 ಶಾಪ್ ಕಂಪನಿ ಪ್ರಾಡಕ್ಟ್ ಯೂಸ್ ಮಾಡೋದಕ್ಕ ನಿಮ್ ಕಬ್ಬಿಗೆ ಏನ್ ಅನ್ಸುತ್ತೆ ಸರ್? ಇಲ್ಲ, ಸ್ವಲ್ಪ ಗಣಿಕೆ ಸೈಜ್ ಜಾಸ್ತಿ ಬಂದಿದೆ. ಹಾ, ಗಣಕಿ ಸೈಜ್ ಜಾಸ್ತಿ ಗಣಿಕೆ ಸೈಜ್ ಬಂದೈತಿ. ಮತ್ತೆ ಯಾವತ್ತು ಹಸಿರು ಇರ್ತೈತಿ. ಹಸಿರು ಹಿಡಿದಿಡ ನೀರಿಗೆ ಬಂದಿದ್ರು ಅಂದ್ರೆ ತಡ್ಕೊಳ್ಳೋ ತೇವಾಂಶವನ್ನು ತಡಿ. ಓಕೆ ಸರ್. ಮತ್ ನಿಮಗೆ ಏನೇನ್ ಅನ್ಸುತ್ತೆ ಸರ್? ಜಮೀನ್ ಈಗ ಗೊಬ್ಬರ ಹಾಕಿದ ನಂತರ ನಿಮ್ ಜಮೀನ್ದೊಳಗ್ರಿ ಏನಾರ ಕಂಡು ಬಂದಿರ್ಬೇಕಲ್ಲ ಸರ್? ಭೂಮಿ ಮಿದು ಅನ್ಸೋದು. ನಾನು DNC 90 ಹಾ ಸರ್. ಮತ್ತೆ ಗೊಬ್ಬರ ಕೊಟ್ಟಿದ್ದೆ. DNC 90 ಮತ್ತು ಯಾವ್ದು ಕ್ರಾಪ್ಸ್ ಕ್ರಾಪ್ಸ್ ಹಾ ಸರ್. ಇವು ಅದೊಂದು ಎಕರೆಕ ಅದೊಂದು ಪ್ಯಾಕೆಟ್ ಹಾಕಿದ್ದೆ. ಹಾ ಸರ್. ಹಾಕಿದ್ಮ್ಯಾಗ ಮಣ್ಣು ಸ್ಮೂತ್ ಬಂದಿದೆ. ಮಣ್ಣು ಸ್ಮೂತ್ ಬಂದೈತಿ ಸರ್. ಮುಂದ್ ಸರ್ ನಿಮಗ ಕಬ್ಬಿನ ಗಣಿಕ್ ಬೀಸ್ ಬರ್ಬೇಕು ಅಥವಾ ಒಂದ್ ಏನ ಇದು ಬರ್ಬೇಕು ಅಂತ ಅಂತಂದ್ರ ನಮ್ದು ಮೇನ್ ನೋಡುದ್ ನಾವೆಲ್ಲ ನೋಡ್ತೀವಿ ಸರ್, ಕಬ್ಬಿನ ಎಲಿಗಳ ಇದನ್ನ ನೋಡ್ತೀವಿ ಸರ್. ನಿಮ್ ಕಬ್ಬಿನ ಎಲಿ ಒಳಗ ಅಗಲ ಅನ್ಸೈತ್ರೋ ಸರ್ ಅಥವಾ ಇಲ್ಲೆಲ್ಲ ಹಿಂಗೇನ್ ಹೆಲ್ದಿ ಅನ್ಸೈತ್ರೋ ಇಲ್ವೋ? ಅಲ್ಲಿ ಹೆಲ್ದಿ ಅನ್ಸೈತಿ. ಅಗಲ್ ಬಂದಿದೆ. ಸ್ಪ್ರೇ ಕೊಟ್ಟಾಗ ಅಗಲ್ ಬಂದಿದೆ. ಅಂದ್ರೆ ನೀವು ಎಲ್ಲಾ ಕಂಪ್ನಿಗಿಂತಲೂ ಒಳ್ಳೆ ರಿಸಲ್ಟ್ ಐತಿ, ನಮ್ ಭೂಮಿಯನ್ನು ಉಳಿಸ್ಕೋಬಹುದು. ಅಲ್ಲ, ಸ್ವಲ್ಪ ಬಡ ರೈತರಿಗೆ ಸ್ವಲ್ಪ, ಯಾಕಂದ್ರೆ ಕಾಸ್ಟ್ಲಿ ಆಗತ್ತೆ. ಈಗ ಒಂದು ಎಕರೆಕ್ ನಾವು ಮಾಡ್ಬೇಕಾದ್ರೆ 10,000 ರೂಪಾಯಿ ಖರ್ಚು ಬರುತ್ತೆ. ಅದು 2 ಶಾಪ್ದು. ಹಾ ಸರ್. ಇನ್ನು ಕಂಪ್ಲೀಟ್ ಒಂದೇ ನಾವು ಎಷ್ಟು 6 ಮಂತ್ಸ್ ಮಟ್ಟ ನಾವು ಯೂಸ್ ಮಾಡ್ತೀವಲ್ಲ, ಆ 6 ಮಂತ್ ಮಟ್ಟ 10,000 ಬರುತ್ತೆ ಪರ್ ಎಕರ್. ಸ್ವಲ್ಪ ಅದ್ರೊಳಗೆ ಒಬ್ಬೊಬ್ರು 5,000 ರೂಪಾಯಿ ತಗೊಂಡು ಯೂಸ್ ಮಾಡ್ಕೊಂಡು ಚೆನ್ನಾಗಿ ಆಗುತ್ತೆ. ಚೆನ್ನಾಗಿ ಬರುತ್ತೆ. ಸರ್. ಈಗ ತಳಿ ಯಾವ್ದಿದು? ಇದು 254 ಅಂತ. ಓಕೆ, ಸರಿ ಸರ್. ಈ ತಳಿ ಬೇರೆ ಕಡೆಗೂ ಇದಕ್ಕೂ ಡಿಫ್ರೆನ್ಸ್ ಐತೆ? ಈಗ ಬೇರೆ ನಿಮ್ ಫ್ರೆಂಡ್ಸ್ ಹಾಕಿರೋದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇದೆ. ಓಕೆ ಸರ್. ಮತ್ತೇನಾರ ಹೇಳ್ತೀರಾ ರೈತರುಗಳಿಗೆ? ಹೇಳ್ತೀರಾ ಯೂಸ್ ಮಾಡ್ಬೋದಾ? ಓಕೆ ಓಕೆ ಮೇಡಮ್, ಇನ್ನೇನಾರು ಹೇಳ್ತೀರಾ ಮೇಡಮ್? ನೀವೇ ಇದೆಲ್ಲ ಸಜೆಷನ್ ಕೊಟ್ಟಿರೋದು. ಖುಷಿ ಆಗ್ತೈತಾ ಸರ್? ಖುಷಿಯಾಗಿದೆ ಸರ್. ಯಾಕಂತಂದ್ರೆ ಇವತ್ತ ಎಲ್ಲ ರೈತರನ್ನು ಇದನ್ನ ಯೂಸ್ ಮಾಡೋದ್ರಿಂದ ರೀ ಒಂದ್ ಕಡಿಮೆ ಖರ್ಚುನು ಕಡಿಮೆ ಆಗ್ತದ. ಬಟ್ ಮುಂದೆ ಏನಾಗ್ತದೆ, ಈ ಭೂಮಿ ತಾಯಿಯನ್ನ ಉಳಿಸ್ಕೋತೀವಿ ಅನ್ನೋದು ಒಂದು ಭರವಸೆ ಐತಿ ಸರ್. ಯಾಕಂದ್ರೆ ಇವಾಗ ಇದ್ರೊಳಗೆ ನೋಡ್ಬೇಕಂತಿದ್ರೆ ಜಮೀನು ಉಳಿದ್ರನ ನಾವು ಮುಂದೆ ಏನಾರ ಬೇರೆ ಬೆಳಿ ಬೆಳ್ಬೋದಲ್ರಿ ಸರ್. ಈಗ ಎಲ್ಲಾನು ಭೂಮಿಯನ್ನ ಗಟ್ಟಿಗೊಳಿಸ್ಕೊಂಡು ಇದು ಮಾಡ್ಕೊಂಡ್ರೆ ಮುಂದೆ ಯಾವ ಬೆಳೆನೂ ನಮಗೆ ಬೆಳೆಯಕ್ ಚಾನ್ಸ್ ಇಲ್ಲ ಸರ್. ಮತ್ತೆ ನಾವು ಆರೋಗ್ಯವಾಗಿರ್ತೀವಿ ಸರ್. ಕೆಮಿಕಲ್ ಯೂಸ್ ಮಾಡೋದ್ರಿಂದ ಇವಾಗ ನಾವು ಅದನ್ನ ಸ್ಪ್ರೇ ಮಾಡೋದ್ರಿಂದ ನಮಗೂ ಅಪಾಯಕಾರಿನ ಐತಿ. ಆ ಉದ್ದೇಶದಿಂದ ಸರ್ ಎಲ್ಲರೂ ಯೂಸ್ ಮಾಡ್ರಿ ಅಂತ ಹೇಳ್ತಾ, ಸ್ವದೇಶ ಬಳಸಿ ಭೂಮಿ ತಾಯಿ ಉಳಿಸಿ ಅನ್ನೋ ಒಂದು ಇದರ್ಲಿಂದ ಮುಕ್ತಾಯಗೊಳಿಸ್ತೀನಿ. ಥ್ಯಾಂಕ್ಸ್.